ಪ್ರತಿದಿನ 15 ಶೂಟಿಂಗ್ ಗಾಡಿ ಹೋಗುತ್ತೆ ನಮ್ಮ ಹತ್ರ. ಶೂಟಿಂಗ್ನವರು ಊಟ ತಗೊಂಡು ಹೋಗ್ತಾರೆ, ಊಟ ತಿಂಡಿ 15 ಜನ. ಹೆಚ್ಚು ಕಮ್ಮಿ ಧಾರಾವಾಹಿಯವರು ಒಂದು 5-6 ಜನ ಇರುತ್ತೆ, ಮತ್ತೆ ಪಿಕ್ಚರ್ನವರು ಒಂದು 10 ಜನನಾರು ಪಿಕ್ಚರ್ನವರು ಇರ್ತಾರೆ. ಸರ್ ಬೆಳಗ್ಗೆ ಹೊತ್ತು ಇಡ್ಲಿ, ಪೂರಿ, ಸೆಟ್ ದೋಸೆ, ಮಸಾಲೆ ದೋಸೆ, ಖಾಲಿ ದೋಸೆ, ಆನಿಯನ್ನು, ಪ್ಲೈನು, ರೈಸ್ ಬಾತು, ಚಿತ್ರಾನ್ನ, ಖಾರ ಬಾತು, ಕೇಸರಿ ಬಾತು. ಭಾನುವಾರ ಶಾವಿಗೆ ಬಾತ್ ಇರುತ್ತೆ. ಫುಡ್ ವಿಷಯದಲ್ಲಿ ಹೇಳ್ತಾ ಮಾತಾ ಇಲ್ಲ. ಚೆನ್ನಾಗಿದೆ ಸರ್, ಏನು ಮಿಸ್ ಇಲ್ಲ. ಭಾನುವಾರ ಚೆನ್ನಾಗಿರ್ತದೆ. ಮನೇಲಿ ಮಾಡ್ಕೊಳ್ಳೋಕ್ಕೆ ಭಾನುವಾರ ಒಂದು ರೆಸ್ಟ್ ಇರ್ತದೆ ಮನೆಗೆ. ಎರಡು ಇಡ್ಲಿ ವಡೆ ಅಂತೂ ಕ್ಲಾಸ್ ನಂಬರ್ 1 ಇದೆ. ಒಂದೇ ಮಾತಲ್ಲಿ ಹೇಳ್ಬೇಕು ಅಂದ್ರೆ ಫುಟ್ಪಾತ್ ರೇಟು 5 ಸ್ಟಾರ್ ಕ್ವಾಲಿಟಿ. ಇವೆಲ್ಲ ಬರೀ ಲೇಡೀಸೇ ಊಟ ಮಾಡ್ತಾ ಇರ್ತಾರೆ, ಇಷ್ಟಪಟ್ಟು ಬರ್ತಾರೆ ಸರ್. ಅಚ್ಚುಕಟ್ಟಾಗಿರುತ್ತೆ, ಬಹಳ ನೀಟಾಗಿ. ಸರ್ ನಮಸ್ತೆ, ನಿರಂಜನ್. ಹೋಟೆಲ್ ಡಿಪಾರ್ಟ್ಮೆಂಟ್ ಬಂದು 11 ವರ್ಷ ಆಯ್ತು. ನಾವು ಒಂದು ದೋಸೆ ಗಾಡಿ ನಡೆಸ್ತಿದ್ದೆವು ಗೌರ್ಮೆಂಟ್ ಸ್ಕೂಲ್ ಹತ್ರ, ಬ್ಯಾಟ್ರಳ್ಳಿ ಗೌರ್ಮೆಂಟ್ ಸ್ಕೂಲ್ ಹತ್ರ. 3 ವರ್ಷದಿಂದ ಕೊರೋನಾ ನಿಂತೋಯ್ತು. ಇದು ಓಪನ್ ಮಾಡಿ 1.5 ವರ್ಷ ಆಯ್ತು. ಸರ್ ಬೆಳಗ್ಗೆ ಹೊತ್ತು ಇಡ್ಲಿ, ಪೂರಿ, ಸೆಟ್ ದೋಸೆ, ಮಸಾಲೆ ದೋಸೆ, ಖಾಲಿ ದೋಸೆ, ಆನಿಯನ್ನು, ಪ್ಲೈನು, ರೈಸ್ ಬಾತು, ಚಿತ್ರಾನ್ನ, ಖಾರ ಬಾತು, ಕೇಸರಿ ಬಾತು. ಭಾನುವಾರ ಶಾವಿಗೆ ಬಾತ್ ಇರುತ್ತೆ.
ಮಧ್ಯಾಹ್ನ ಇರುತ್ತೆ ಸರ್. ಸಾರು, ಬಸ್ಸಾರು, ಮೊಸೊಪ್ಪು, ಮುದ್ದೆ, ಅನ್ನ ಸಾಂಬಾರು, ಚಪಾತಿ, ಮೊಸರನ್ನ, ಮದ್ದೂರು ವಡೆ, ರವಾ ವಡೆ, ಈ ತರ ವೆರೈಟಿ ಒಂದೊಂದು ದಿನ ಒಂದೊಂದು ವೆರೈಟಿ ಇರುತ್ತೆ. ಉಂಡೆ ಪಕೋಡ, ಬೋಂಡ. ಒಂದೇ ಮಾತಲ್ಲಿ ಹೇಳ್ಬೇಕಂದ್ರೆ ಫುಟ್ಪಾತ್ ರೇಟು 5 ಸ್ಟಾರ್ ಕ್ವಾಲಿಟಿ ಸರ್. ದಿನ ಒಂದೊಂದು ರೈಸ್ ಬಾತ್ ಇರುತ್ತೆ. ಟೊಮೊಟೊ ಬಾತು, ಮೆಂತ್ಯ ಬಾತು, ವೆಜ್ ಪಲಾವು, ವೆಜ್ ಬಿರಿಯಾನಿ, ಪಾಲಕ್ ಬಾತು, ಒಂದೊಂದು ದಿನ ಒಂದೊಂದು ವೆರೈಟಿ ಏನಿಲ್ಲ. ಸರ್ ಬೆಳಗ್ಗೆ ಮಧ್ಯಾಹ್ನ ಟೈಮಿಂಗ್ಸ್. ಬೆಳಗ್ಗೆ 6:30ಇಂದಾನೇ ಟಿಫನ್ ಸಿಗುತ್ತೆ. ಮಧ್ಯಾಹ್ನ 4 ಗಂಟೆ, 6:30ಇಂದ 12 ಗಂಟೆವರೆಗೂ ಟಿಫನ್. 12ರಿಂದ 4 ಊಟ ಸರ್. ಬೇರೆ 15 ರೂಪಾಯಿ ಇಡ್ಲಿ, 15 ರೂಪಾಯಿ ಇಡ್ಲಿ. ದೋಸೆ 40 ರೂಪಾಯಿ, ಕೇಸರಿ ಬಾತ್ 30 ರೂಪಾಯಿ, ಎಷ್ಟೇ 40 ಸರ್. 40 ರೂಪಾಯಿ ನಮ್ಮ ಹತ್ರ ಹೊಟ್ಟೆ ತುಂಬ ಊಟ ಮಾಡ್ಬೋದು, ಹೊಟ್ಟೆ ತುಂಬ ಟಿಫನ್ ಮಾಡ್ಬೋದು. ಹಾಕೊಡ್ತೀನಿ. 2 ಪಕ್ಕದಲ್ಲಿ 2 ಇಡಿ. BEL ಲೇಔಟ್, 2nd ಸ್ಟೇಜ್, ದ್ವಾರಕವಾಸ ರಸ್ತೆ, ನಿಯರ್ ಆಯುರಾಶ್ರಮ. ಹಳ್ಳಿ ಮನೆ ತಿಂಡಿ ಊಟ. ಎವ್ರಿ ಸೋಮವಾರ ಪಾಯಸ ಫ್ರೀ ಇರುತ್ತೆ. ಏಪ್ರಿಲ್ 1ನೇ ತಾರೀಕು ಶಿವಕುಮಾರ್ ಸ್ವಾಮಿಗಳು ಹುಟ್ಟುಹಬ್ಬದ ದಿನ ಬೆಳಗ್ಗೆ ಟಿಫನ್, ಮಧ್ಯಾಹ್ನ ಊಟ ಫ್ರೀ. ನಮ್ಮಲ್ಲಿ ಎಷ್ಟು ಜನ ಬಂದ್ರು ಫ್ರೀನೇ. ಶಿವಕುಮಾರ್ ಸ್ವಾಮಿಗಳ ಹೆಸರು ಕೊಡ್ತೀವಿ. ಸೋಮವಾರ ನಾವು ವೀರಶೈವ ಲಿಂಗಾಯತರು, ಅದರಿಂದ ಸ್ವಾಮಿಗಳ ಹೆಸರು ಹೇಳಿ ಎವ್ರಿ ಸೋಮವಾರ ಪಾಯಸ ಫ್ರೀ ಕೊಡ್ತೀವಿ. ಬನ್ನಿ ನಮ್ಮ ಹೋಟ್ಲಿಗೆ ಒಂದ್ಸರಿ ಟೇಸ್ಟ್ ನೋಡಿ, ಕ್ವಾಂಟಿಟಿ ಕ್ವಾಲಿಟಿ ನೋಡಿ ಇಷ್ಟಪಡಿ. ಪ್ರತಿ ದಿನ 15 ಶೂಟಿಂಗ್ ಗಾಡಿ ಹೋಗುತ್ತೆ ನಮ್ಮ ಹತ್ರ. ಶೂಟಿಂಗ್ನವರು ಊಟ ತಗೊಂಡು ಹೋಗ್ತಾರೆ. ಊಟ ತಿಂಡಿ 15 ಜನ, ಹೆಚ್ಚು ಕಮ್ಮಿ ಧಾರಾವಾಹಿಯವರು ಒಂದು 5-6 ಜನ ಇರುತ್ತೆ. ಮತ್ತೆ ಪಿಕ್ಚರ್ನವರು ಒಂದು 10 ಜನನಾರು ಪಿಕ್ಚರ್ನವರು ಇರ್ತಾರೆ. 6:30ಗೆ ಅವ್ರದ್ದು ಶೂಟಿಂಗ್ನವ್ರದ್ದು ಹೋಗ್ತಾರೆ, ತಗೊಂಡು ಹೋಗ್ತಾರೆ. ಎಲ್ಲ ಬೇರೆ ಲೇಡೀಸೇ ಊಟ ಮಾಡ್ತಾ ಇರ್ತಾರೆ. ಇಷ್ಟಪಟ್ಟು ಬರ್ತಾರೆ ಸರ್. ಅಚ್ಚುಕಟ್ಟಾಗಿರುತ್ತೆ, ಬಹಳ ನೀಟಾಗಿ. 10-20 ಜನ ಇಲ್ಲೇ ಬಂದು ಬೆಳಿಗ್ಗೆ ನಾಷ್ಟ ಮಾಡ್ಕೊಂಡು ಹೋಗೋದು. ಸೂಪರ್ ಟೇಸ್ಟ್, ಚೆನ್ನಾಗಿರುತ್ತೆ. ದೋಸೆ, ಪೂರಿ, ಪಲ್ಯ ಎಲ್ಲ ಸೂಪರ್ ಆಗಿರುತ್ತೆ. ಚೆನ್ನಾಗಿದೆ ಸರ್. ಏನು ಮಿಸ್ ಇಲ್ಲ. ಸುಮಾರು ಒಂದು 3 ತಿಂಗಳಿಂದ ಬರ್ತಾ ಇದ್ದೀನಿ ಸರ್. ಇವಾಗ ತಟ್ಟೆ ಇಡ್ಲಿ ತೊಗೊಂಡಿದ್ದೀನಿ. ಚೆನ್ನಾಗಿದೆ, ಟೇಸ್ಟ್ ಇದೆ. ನಾವು ಬರ್ತಾ ಇದ್ದೀವಿ, ನಾವು ಫ್ಯಾಮಿಲಿ ಎಲ್ಲ ಬರ್ತೀವಿ ಇಲ್ಲಿ. ಭಾನುವಾರ ಚೆನ್ನಾಗಿರ್ತದೆ. ಮನೇಲಿ ಮಾಡ್ಕೊಳ್ಳೋಕ್ಕೆ ಭಾನುವಾರ ಒಂದು ರೆಸ್ಟ್ ಇರ್ತದೆ ಮನೆಗೆ. ಫ್ಯಾಮಿಲಿಗೆ ರೆಸ್ಟ್ ಕೊಡೋಣ ಅಂತೇಳಿ ನಾನು, ನಮ್ಮ ಮನೆಯವರು, ನಮ್ಮ ಮಗಳು, ಅಳಿಯೆಲ್ಲ ಬರ್ತಾ ಇದ್ದೀವಿ ಸರ್.
ಫುಡ್ ವಿಷಯದಲ್ಲಿ ಎರಡನೇ ಮಾತೇ ಇಲ್ಲ. ಇವು ಓನರ್ಸ್ ಇಬ್ರು ಗಂಡ ಹೆಂಡತಿ ಇಬ್ರು ದೇ ಆರ್ ಸೋ ಕೋಆಪರೇಟಿವ್ ಅಂಡ್ ದೇ ಆರ್ ಸೋ ಹಂಬಲ್. ಓಕೆ. ಸೊ ನಮ್ಮ ಮನೇಲೂ ಹೆಚ್ಚು ಕಮ್ಮಿ ಒಂದೊಂದ್ಸಲ ಹೆಚ್ಚು ಕಮ್ಮಿ ಆಗ್ಬೋದೇನೋ, ಇಲ್ಲಿ ಆಗಲ್ಲ. ಇಡ್ಲಿ ವಡೆ ಅಂತೂ ಕ್ಲಾಸ್ ನಂಬರ್ 1 ಇದೆ. ಬೇರೆನೂ ಎಲ್ಲ ಅಷ್ಟೇ, ತುಂಬ ಕಾಂಪಿಟೇಟಿವ್ ಪ್ರೈಸಸ್. ಬಡೆ